Hello everyone, welcome to Sanmarga classes. ಯುಕ್ಲಿಡ್ನ ಏಕಾಗಣಿತದ ಪ್ರಸ್ತಾವನೆ ಅಧ್ಯಾಯದ 26ನೇ ಪ್ರಶ್ನೆಯನ್ನ ಗಮನಿಸಿ. ಎ ಮತ್ತು ಬಿ ಇವರು ಸಮನಾದ ತೂಕವನ್ನ ಹೊಂದಿದ್ದಾರೆ. ಒಂದು ನಿರ್ದಿಷ್ಟ ಸಮಯದ ನಂತರ ಇಬ್ಬರು ಕಿಲೋಗ್ರಾಂನಷ್ಟು ತೂಕವನ್ನ ಹೆಚ್ಚಿಸಿಕೊಂಡರೆ ಇಬ್ಬರು ಇಲ್ಲಿ 2 ಕಿಲೋಗ್ರಾಂನಷ್ಟು ಓಕೆ ಸೊ 2 ಕಿಲೋಗ್ರಾಂನಷ್ಟು ತೂಕವನ್ನ ಹೆಚ್ಚಿಸಿಕೊಂಡ್ರೆ ಆಗ ಅವರ ಹೊಸ ತೂಕದ ಅಳತೆ ಎಷ್ಟಿರುತ್ತದೆ? ಸೊ ಈ ಹೇಳಿಕೆಯು ಯಾವ ಸ್ವಯಂ ಸಿದ್ಧವನ್ನ ಪ್ರತಿನಿಧಿಸುತ್ತದೆ ಎಂಬುದನ್ನ ಹೇಳಿಕೆಯ ಸಹಿತ ತಿಳಿಸಿ. ಸೊ ಇಲ್ಲಿ ಆರಂಭದಲ್ಲಿ ವ್ಯಕ್ತಿ ಎ ಮತ್ತು ವ್ಯಕ್ತಿ ಬಿ ಇಬ್ಬರ ತೂಕವು ಸಮನಾಗಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ವ್ಯಕ್ತಿ ಎನ ತೂಕ, ಸೊ ವ್ಯಕ್ತಿ ಎನ ತೂಕ, ಸೊ ಇಲ್ಲಿ ಎ ಅಂತ ಇಟ್ಕೊಂಡ್ರೆ ಸೊ ವ್ಯಕ್ತಿ ಬಿ ನ ತೂಕ, ವ್ಯಕ್ತಿ ಬಿ ನ ತೂಕ ಸೊ ಬಿ, ಸೊ ಇದು ಎರಡು ಸಮನಾಗಿದೆ ಅಂದ್ರೆ ಎ ಈಕ್ವಲ್ ಟು ಬಿ ಇದೆ. ಸೊ ಒಂದು ನಿರ್ದಿಷ್ಟ ಸಮಯದ ನಂತರ ಸೊ ಏನ್ ಹೇಳ್ತಾ ಇದ್ದಾರೆ, ಒಂದು ನಿರ್ದಿಷ್ಟ ಸಮಯದ ನಂತರ ಇಬ್ಬರು 2 ಕಿಲೋಗ್ರಾಂನಷ್ಟು ತೂಕವನ್ನ ಹೆಚ್ಚಿಸ್ಕೊಂಡಿದ್ದಾರೆ. ಅಂದ್ರೆ ಎರಡಕ್ಕೂ ಏನ್ ಮಾಡ್ಬೇಕಾಯ್ತು, 2 kgಯನ್ನ ಜಾಸ್ತಿ ಮಾಡ್ಬೇಕಾಯ್ತು. ಸೊ ಆಗ ಹೊಸ ತೂಕವು ಹೇಗಿರತ್ತೆ, ಪರಸ್ಪರ ಸಮನಾಗಿರತ್ತೆ. ಆಗ ಏನಾಗತ್ತೆ, ಹೊಸ ತೂಕ ಏನಾಗತ್ತೆ ಹೇಳಿ, ಎ ಪ್ಲಸ್ 2, ಈ ಕಡೆನೂ ಕೂಡ 2 kg ಹೆಚ್ಚಾಗಿದೆ, ಸೊ ಇಲ್ಲೂ ಕೂಡ 2 kg ಹೆಚ್ಚಾಗಿದೆ, ಪರಸ್ಪರ ಸಮನಾಗಿರತ್ತೆ. ಸೊ ಈ ಹೇಳಿಕೆ ಏನ್ ಹೇಳಿ, ಯೂಕ್ಲಿಡ್ನ ಮೊದಲನೇ ಸ್ವಯಂ ಸಿದ್ಧವನ್ನ ಪ್ರತಿನಿಧಿಸತ್ತೆ. ಓಕೆ, ಸೊ ಹಾಗಾದ್ರೆ ಮೊದಲನೇ ಸ್ವಯಂ ಸಿದ್ಧ ಏನ್ ಹೇಳತ್ತೆ, ಸೊ ಹೇಳಿಕೆ ಏನ್ ಹೇಳತ್ತೆ ಹೇಳಿ, ಸೊ ಹೇಳಿಕೆ ಸಮ ಪ್ರಮಾಣದ ವಸ್ತುಗಳಿಗೆ ಸಮನಾದ ವಸ್ತುಗಳನ್ನ ಸೇರಿಸಿದಾಗ ಬರುವ ಮೊತ್ತಗಳು ಕೂಡ ಸಹ ಪರಸ್ಪರ ಸಮನಾಗಿರುತ್ತದೆ. ಓಕೆ, ಸೊ ಹೇಳಿಕೆ ಏನ್ ಹೇಳಿ, ಇದು ಸ್ವಯಂ ಸಿದ್ಧ ಯಾವುದು, ಯೂಕ್ಲಿಡ್ನ ಮೊದಲನೆಯ ಸ್ವಯಂ ಸಿದ್ಧವನ್ನ ಪ್ರತಿನಿಧಿಸ್ತಾ ಇದೆ ಈ ಒಂದು ಹೇಳಿಕೆ. ಸೊ ಹಾಗಾದ್ರೆ ಹೇಳಿಕೆಯನ್ನ ಬರೆಯೋಣ. ಸಮ ಪ್ರಮಾಣದ ವಸ್ತುಗಳಿಗೆ ಸಮನಾದ ವಸ್ತುಗಳನ್ನು ಸೇರಿಸಿದಾಗ ಬರುವ ಮೊತ್ತಗಳು ಸಹ ಪರಸ್ಪರ ಸಮನಾಗಿರುತ್ತವೆ. ಓಕೆ, ಥ್ಯಾಂಕ್ ಯು.